ಎಸ್.ಎಂ. ಕೃಷ್ಣ ಅವರನ್ನ ಪಕ್ಷಾತೀತವಾಗಿ ಎಲ್ಲರೂ ಇಷ್ಟಪಡ್ತಿದ್ರು. ತೂಕದ ಮಾತುಗಳನ್ನಾಡ್ತಿದ್ದ ಅವರಿಗೆ ವೈಯಕ್ತಿಕ ನೆಲೆಯಲ್ಲಿ ವಿರೋಧಿಗಳೇ ಇರಲಿಲ್ಲ. ಹಾಗಾಗಿಯೇ ಇವತ್ತು ದಿಗ್ಗಜ ನಾಯಕರ ದಂಡೆ ಎಸ್.ಎಂ.ಕೆ ಅಂತ್ಯ ಸಂಸ್ಕಾರದ ವೇಳೆ ಹಾಜರಿದ್ರು. ಸಜ್ಜನ ರಾಜಕಾರಣಿಗೆ ವಿದಾಯ ಹೇಳಿದ್ರು. ಮುಖ್ಯಮಂತ್ರಿಗಳಿಗೆ ಹಿತೈಷಿಯನ್ನ ಕಳೆದುಕೊಂಡ ನೋವು, ಉಪಮುಖ್ಯಮಂತ್ರಿಗೆ ಗುರುವನ್ನ ಕಳೆದುಕೊಂಡ ದುಃಖ, ವಿಪಕ್ಷ ನಾಯಕರಿಗೆ ಮುತ್ಸದ್ದಿ ರಾಜಕಾರಣಿ ಇನ್ನಿಲ್ಲ ಅನ್ನೋ ಕೊರಗು, ಮಂಡ್ಯ ಜನತೆಗೆ ಮನೆ ಮಗನನ್ನೇ ಕಳೆದುಕೊಂಡ ಭಾವ. ಈ ನೋವು ದುಃಖದಲ್ಲೇ ಮಾಜಿ ಮುಖ್ಯಮಂತ್ರಿಗೆ ನಾಡಿನ ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಶಿಸ್ತಿನ ಸಿಪಾಯಿಗೆ ಗಣ್ಯರ ಅಂತಿಮ ನಮನ. ಪುಷ್ಪ ಗುಚ್ಛವಿಟ್ಟು ಬೀಳ್ಕೊಟ್ಟ ನಾಯಕರು. ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ ಎಸ್.ಎಂ. ಕೃಷ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ನಿನ್ನೆಯೇ ನಾಯಕರೆಲ್ಲ ನುಡಿ ನಮನ ಸಲ್ಲಿಸಿದರು. ಬೆಳಗಾವಿಯಲ್ಲಿ ನಡೆಯುತ್ತಿದ್ದ ಸದನವನ್ನೇ ಮುಂದೂಡಿದ್ದ ನಾಯಕರು ಇಂದು ಸೋಮನಹಳ್ಳಿಗೆ ಬಂದು ಕೃಷ್ಣರ ಅಂತಿಮ ದರ್ಶನ ಪಡೆದರು. ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಮೊದಲು ಎಸ್.ಎಂ. ಕೃಷ್ಣ ಅವರ ಸಲಹೆಯನ್ನೇ ಪಡೆದಿದ್ದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಹಿತೈಷಿಯ ಅಂತಿಮ ದರ್ಶನ ಪಡೆದು ಪುಷ್ಪ ಗುಚ್ಛವಿಟ್ಟು ಗೌರವ ಸಲ್ಲಿಸಿದರು. ಇನ್ನು ಡಿಸಿಎಂ ಡಿಕೆಶಿ ಅಂತೂ ನಿನ್ನೆಯಿಂದಲೂ ಕಣ್ಣೀರಾಗಿದ್ದಾರೆ. ಇಂದು ತಮ್ಮ ನಾಯಕನ ಅಂತಿಮ ಯಾತ್ರೆಗೆ ಹೆಗಲು ಕೊಟ್ಟಿದ್ದ ಡಿಕೆಶಿ ಕಣ್ಣೀರಿಡುತ್ತಲೇ ಎಲ್ಲವನ್ನ ನಿರ್ವಹಿಸಿದರು. ತಾವೊಬ್ಬ ಡಿಸಿಎಂ ಅನ್ನೋದನ್ನು ಮರೆತು ಇಲ್ಲಿ ಎಸ್.ಎಂ.ಕೆಗೆ ಶಿಷ್ಯನಾಗಿ ಕಾಣಿಸಿಕೊಂಡಿದ್ರು. ಕೈಯಲ್ಲಿ ಮೈಕ್ ಹಿಡಿದು ಎಲ್ಲವನ್ನು ನಿರ್ವಹಿಸಿದ ಡಿಕೆಶಿ ಪುಷ್ಪಗುಚ್ಛ ಇಡುವಾಗ ಕಣ್ಣೀರಾದ್ರು. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಪುಷ್ಪ ಗುಚ್ಛವಿಟ್ಟು ನಮಿಸಿದ್ರು. ಕೈ ನಾಯಕರು ಮಾತ್ರವಲ್ಲ, ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ವೈ, ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಎಲ್ಲರೂ ಕೂಡ ಅಗಲಿದ ನಾಯಕನ ಅಂತಿಮ ದರ್ಶನ ಪಡೆದು ಪುಷ್ಪ ಗುಚ್ಛವಿಟ್ಟು ಗೌರವ ಸಲ್ಲಿಸಿದರು. ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಒಕ್ಕಲಿಗ ಹಾಗೂ ಇತರೆ ಮಠದ ಶ್ರೀಗಳು ಸೇರಿದಂತೆ ಎಲ್ಲರೂ ನಮನ ಸಲ್ಲಿಸಿದರೆ ಪೊಲೀಸ್ ಬ್ಯಾಂಡ್ ಮೂಲಕವೂ ಗೌರವ ಸಲ್ಲಿಸಲಾಯಿತು. ಇನ್ನು ಗೌರವ ಮುಗಿಯುತ್ತಿದ್ದಂತೆ ಎಸ್.ಎಂ.ಕೆ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರಧ್ವಜವನ್ನ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಸಿಎಂ ಹಾಗೂ ಗೃಹ ಸಚಿವರು ಕೃಷ್ಣ ಅವರ ಪತ್ನಿ ಪ್ರೇಮಾ ಅವರಿಗೆ ರಾಷ್ಟ್ರಧ್ವಜವನ್ನ ಹಸ್ತಾಂತರಿಸಿದರು. ಬ್ಯೂರೋ ರಿಪೋರ್ಟ್ ಟಿವಿ9.